ಇಲ್ಲಿಂದ ಕಾಣಿಸ್ತಿದೆ ಮಂದಾರಗಿರಿ ಹಿಲ್ಸ್. ಡಿಡಿ ಹಿಲ್ಸಿಗೆ ಹೋಗಿದ್ವಿ ಬಟ್ ಅಲ್ಲಿ ಕ್ಲೋಸ್ ಆಗಿತ್ತು, ಅದಕ್ಕೆ ಮಂದಾರಗಿರಿಗೆ ಬಂದ್ವಿ. ಬೈಕ್ ಹೋಗಲ್ಲ ಅನ್ಕೊಂಡಿದ್ವಿ ಬಟ್ ಮೇಲ್ಗಡೆನೂ ಬೈಕ್ ಹೋಗುತ್ತಂತೆ. ಇವ್ರು ಯಾಕೋ ಎಡವಟ್ ಮಾಡ್ತಾರೆ ಅನ್ಸುತ್ತೆ. ಮಂದಾರಗಿರಿಗೆ ಬಂದರೆ ಇಲ್ಲಿಗೆ ಬರೋದು ಮರಿಬೇಡಿ. ಏನು ಮಾಡೋದು ಏನೋ ಮರೆ. ನಾವು ಅಲ್ಲಿ ತನಕ ಹೋಗಿದ್ವಿ ಬಟ್ ನೀವೇ ನೋಡ್ದಂಗೆ ಅಲ್ಲಿ ಅನ್ಫಾರ್ಚುನೇಟ್ಲಿ ಕ್ಲೋಸ್ ಆಗಿತ್ತು. ಗಾಡಿ ನಿಲ್ಲಿಸ್ಬಿಟ್ಟು ನಡ್ಕೊಂಡು ಹೋಗಿ ಅಂತ ಹೇಳಿದ್ರು. ಬಟ್ ನಡ್ಕೊಂಡು ಹೋಗೋಕ್ಕೆ ನಾನು ಫಸ್ಟಿಗೆ ನಾವು ಪ್ಲ್ಯಾನ್ ಹಾಕಿತ್ತು, ನಡೆಯೋದೆಲ್ಲ ಇದ್ದರೆ ನಮ್ಗಾಗಲ್ಲ, ಸುಮ್ಮನೆ ಟ್ರೆಕ್ಕಿಂಗೆಲ್ಲ ನಾವು ಮಾಡೋದೇ ಇಲ್ಲ. ಅದಕ್ಕೆ ಅವರು ಇಲ್ಲ ನೀವು ನಿಲ್ಲಿಸ್ಬಿಟ್ಟು ನಡ್ಕೊಂಡು ಹೋಗ್ಬೇಕಾಗುತ್ತೆ ಅಂತ ಹೇಳಿದ್ರು. ಮತ್ತು ಅದಕ್ಕೆ ಮಂದಾರಗಿರಿ ನೋಡೋಣ ಅಂತ ಆನ್ ದ ವೇ ಬೀಳುತ್ತೆ ಅಂತ ಹೇಳ್ದೆ ಅಕ್ಷಯ್. ಅದಕ್ಕೆ ನೋಡೋಣ ಅಂತ ಅಲ್ಲಿಗೆ ಹೋಗ್ತೀವಿ ಅನ್ಸುತ್ತೆ ಈಗ. ಸೊ ನೋಡೋಣ ಗೈಸ್ ಏನು ಮಾಡೋದು ಅಂತ. ಗೈಸ್ ಇಲ್ಲಿಂದ ಕಾಣಿಸ್ತಿದೆ ಮಂದಾರಗಿರಿ ಹಿಲ್ಸ್. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ನಿಮ್ಗೆ ಕಾಣಿಸ್ತಿಲ್ಲ, ನನಗೆ ಕಾಣಿಸ್ತಿದೆ. ಲೈಕ್ ಕ್ಯಾಮ್ರಾದಲ್ಲಿ ಕ್ಲಿಯರ್ ಆಗಿಲ್ಲ. ಓಕೆ ಗಾಯ್ಸ್, ನಾನು ಮೇಲ್ ನೋಡಿದ್ದಲ್ಲ, ಫೈನಲಿ ವಿ ಆರ್ ಹಿಯರ್ ಕೆಳಗಡೆ. ಸುಮ್ಮನೆ ಸೊ ಇಲ್ಲಿ ಗೊಮ್ಮಟೇಶ್ವರ ಇದೆ, ಅಲ್ಲಿ ಫುಲ್ಲು ಲೈಕ್ ನವಿಲ್ಗಿರಿಯಿಂದ ಮಾಡಿರೋದು. ನಾನು ಇಲ್ಲಿ ಬರ್ಬೇಕಂತ ಇದ್ದೆ ಬಟ್ ಬರೋಕ್ಕಾಗಿರಲಿಲ್ಲ. ಸೊ ಟೈಮ್ ಬಂದುಬಿಟ್ಟು 9:44 ಆಗಿದೆ. ಆಲ್ಮೋಸ್ಟ್ ನಾವೀಗ ಮಂದಾರಗಿರಿ ಬಂದಿದ್ದು. ಡಿ ಹಿಲ್ಸಿಗೆ ಹೋಗಿದ್ವಿ ಬಟ್ ಅಲ್ಲಿ ಕ್ಲೋಸ್ ಆಗಿತ್ತು, ಅದಕ್ಕೆ ಮಂದಾರಗಿರಿಗೆ ಬಂದ್ವಿ. ಆ್ಯಂಡ್ ಅಲ್ಲಿಂದ ಒಂದು 10 ಕಿಲೋಮೀಟ್ರ್ ಇತ್ತು ಅಷ್ಟೇ, ಅದಕ್ಕೆ ಇದೇ ಬೆಸ್ಟ್ ಅಂತ ಬಂದ್ವಿ. ಸೊ ನೀವು ನೋಡ್ಬೋದು ನೋಡಿ, ಚೆನ್ನಾಗಿದೆ. ಅಲ್ಲಿ ತನಕ ಬೈಕ್ ಹೋಗುತ್ತಂತೆ. ಸೊ ಬೈಕ್ ಹೋದರೆ ನಮಗೆ ಬೆಸ್ಟು, ಟ್ರೆಕ್ಕಿಂಗ್ ಮಾಡೋದು ಬೇಡ. ಟ್ರೆಕ್ಕಿಂಗ್ ಮಾಡೋದಿದ್ದರೆ ವಾಪಸ್ ಹೋಗೋಣ ಅಂದ್ಕೊಂಡಿದ್ವಿ ಬಟ್ ಅಲ್ಲಿ ಎಂಡ್ ತನಕ ಬೈಕ್ ಹೋಗುತ್ತೆ ಅಂತ ಹೇಳಿದ್ರು. ನೋಡೋಣ, ಹೋಗ್ಬೋದು. ಬೈಕ್ ಹೋದರೆ ಹೋಗ್ಬೋದು ಅಷ್ಟೇ. ಲೆಟ್ಸ್ ಗೋ. ಚೆಂದ ಇದೆ ಬಟ್ ಬಿಸಿಲಾಯಿತು. ಪ್ಲೇಸು ನೋಡಿ ತುಂಬ ಚೆಂದ ಇದೆ ಬಟ್ ತುಂಬ ಬಿಸಿಲಾಗಿದೆ. ಮಾರ್ನಿಂಗ್ ಬಂದರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಸೊ ನಾವು ಮೇಲ್ಗಡೆ ಬೈಕ್ ಹೋಗಲ್ಲ ಅಂದ್ಕೊಂಡಿದ್ವಿ ಬಟ್ ಮೇಲ್ಗಡೆನೂ ಬೈಕ್ ಹೋಗುತ್ತಂತೆ. ಸೊ ಅದಕ್ಕೆ ಬೈಕಲ್ಲೇ ಮೇಲ್ಗಡೆ ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ಈ ಬಿಸಿಲು ಅಂದರೆ ಬಿಸಿಲು ಗೈಸ್, 10 o'clock ಆಯಿತು, ಹೆವಿ ಬಿಸಿಲು. ವಾಪಸ್ ಹೋಗೋದು ಎಣ್ಸ್ಕೊಂಡ್ಬಿಟ್ಟು ತಲೆ ಎಲ್ಲ ಬಿಸಿ ಆಗ್ತಿದೆ ನಮಗೀಗ. ಹೆಂಗೆ ಹೋಗೋದಪ್ಪ ದೇವ್ರೆ ವಾಪಸ್ಸು ಅಂತ. ನಾವು ಎಲ್ಲಿ ಬಂದ್ವಿ, ಹೆಂಗೆ ಹೋಗ್ತಿದ್ದೀವಿ ಅಂತಲೇ ಗೊತ್ತಿಲ್ಲ. ಡೌನ್ ಹೋಗ್ತಿದ್ದೀವೋ ಇಲ್ಲ ಮೇಲೆ ಹೋಗ್ತಿದ್ದೀವೋ ಅಂತಲೇ ಗೊತ್ತಿಲ್ಲ. ಇವ್ರು ಯಾಕೋ ಎಡವಟ್ ಮಾಡ್ತಾರೆ ಅನ್ಸುತ್ತೆ. ಯಾಕೆ ಹಲೋ ಸರ್. ನೈಸ್ ಗೈಸ್, ನಿಮ್ಗೆ ಗೊತ್ತಾಗ್ತಿಲ್ಲ ಬಟ್ ಫುಲ್ ದೊಡ್ಡ ಕಲ್ಲಿದೆ ಇಲ್ಲಿ. ಲೋ ಮಸ್ತ್ ಇತ್ತು ಲೊಕೇಶನ್. ಪ್ಲೇಸ್ ಮಾತ್ರ ಕಟ್ಟಾಗಿದೆ, ಫುಲ್ ವ್ಯೂ. ಗಾಡಿ ನೋಡಿ. ಸೊ ಅಲ್ಲೂ ಮೇಲೆ ಹೋಗುತ್ತೆ ಗಾಡಿ, ಟಾಪ್ ಎಂಡ್ ತನಕ. ಸೊ ಅಲ್ಲಿಂದ ಹೋಗ್ಬೇಕು. ಇದು ಸುಮ್ಮನೆ ನಿಲ್ಸಿರೋದಿಲ್ಲ ನಾವು. ಫುಲ್ ರೆಡಿ ಆಯ್ತು ಈಗ. ಗೈಸ್ ತುಂಬ ಲೊಕೇಶನ್ ಕ್ರೇಜಿ ಆಗಿದೆ ಮಂದಾರಗಿರಿ ಹತ್ರನೇ. ಗೈಸ್ ಈ ಲೊಕೇಶನ್ ನೋಡಿ ಎಷ್ಟು ಸಕ್ಕತ್ತಾಗಿದೆ.
ಲೈಕ್ ಲಿಟ್ರಲಿ ಮಸ್ತಾಗಿದೆ ಗೈಸ್. ಇಲ್ಲಿ ತನಕ ಬೈಕ್ ಬರುತ್ತೆ. ಮಂದಾರಗಿರಿಗೆ ಬಂದರೆ ಇಲ್ಲಿಗೆ ಬರೋದು ಮರಿಬೇಡಿ, ಸಖತ್ತಾಗಿದೆ. ನಿಮ್ಮ ಗಾಡಿ ಒಳ್ಳೊಳ್ಳೆ ಫೋಟೋಸ್ ಬೇಕಂದರೆ ಆರಾಮ್ಸೆ ಇಲ್ಲಿ ಬಂದು ತಕ್ಕೊಂಡು ಹೋಗ್ಬೋದು. ಮಸ್ತ್ ಅಂದರೆ ಲೈಕ್ ನೀವು ಇಲ್ಲಿ ಬಂದರೆ ಗೊತ್ತಾಗುತ್ತೆ. ಕ್ಯಾಮರಾದಲ್ಲಿ ನಿಮ್ಗೇನು ಗೊತ್ತಾಗಲ್ವೇನೋ, ಬಟ್ ಇಲ್ಲಿ ಬಂದರೆ ಗೊತ್ತಾಗುತ್ತೆ. ಫೋಟೋಸ್ ಮಾತ್ರ ಅಲ್ಟಿಮೇಟಾಗಿ ಬಂದಿದೆ. ಸೊ ನಾವು ಇಲ್ಲಿ ಮೇಲೆ ಹೋಗ್ತಾ ಇಲ್ಲ, ಬಿಕಾಸ್ ಆಲ್ರೆಡಿ ತುಂಬ ಬಿಸಿಲಾಗಿದೆ. ಸೊ ಅದಕ್ಕೆ ಬೇಡ ಅಂದ್ಕೊಂಡ್ವಿ. ನೋಡಿ ಮೇಲೆ ಹೋಗದೆ ಮೇಲಿದ್ದು ವ್ಯೂ ನೋಡೋಕೆ ಟ್ರೈ ಮಾಡ್ತಾವನೆ. ಸೊ ಅದು ಅಲ್ಲಿ ಸ್ವಲ್ಪ ಜಾಕೆಟ್ ಎಲ್ಲ ತೆಕ್ಕೊಂಡು ಆರಾಮಾಗಿ ಕೂತ್ಕೊಂಡಿದ್ವಿ. ಅವಾಗ ಸ್ವಲ್ಪ ಆರಾಮ್ ಅನಿಸ್ತು. ಈಗ ಮತ್ತೆ ಗಾಡಿ ಮೇಲೆ ಕೂತಾಗ ಏನು ಅನ್ಸಲ್ಲ ಗೈಸ್. ಗಾಡಿ ಮೇಲೆ ಏನಂದರೆ ಗಾಳಿ ಬರ್ತಾ ಇರುತ್ತಲ್ಲ, ಸೊ ಗಾಡಿ ಮೇಲೆ ಏನೂ ಫೀಲ್ ಆಗಲ್ಲ. ಬಟ್ ಯಾವಾಗ ನಾವು ಈ ಥರ ನಿಲ್ಸ್ಕೊತೀವಿ ಅದು ಬಿಸಿಲು ಪ್ಲೇಸಲ್ಲಿ, ಆವಾಗ ಹೆವಿ ಉರಿ ಸ್ಟಾರ್ಟ್ ಆಗುತ್ತೆ. ಫುಲ್ಲು ಬಿಸಿಲು. ಪುಣ್ಯ ಬ್ಲ್ಯಾಕ್ ಹಾಕೊಂಬಂದಿಲ್ಲ. ಬ್ಲ್ಯಾಕ್ ಹಾಕೊಂಬಂದಿದ್ದು ಬ್ಲ್ಯಾಕ್ ಗೊತ್ತಿದ್ದೆ, ತೆಗ್ದಿಟ್ಕೊಂಡಿದ್ದೆ ಬ್ಲ್ಯಾಕು ಬೇಡ ಅಂತ. ಆಮೇಲೆ ತೆಗ್ಬಿಟ್ಟು ಆಮೇಲೆ ಬ್ಲೂ ಹಾಕೊಂಡಿರೋದು. ಬ್ಲ್ಯಾಕ್ ಹಾಕೊಂಬಂದಿದ್ರೆ ಪಕ್ಕ ಊಷ್ಟಾಗಿ ಹೋಗ್ತಿದ್ದೆ ನಾನು. ಸೊ ನೆಲಮಂಗಲ ಟೋಲ್ ಪಾಸ್ ಆಯ್ತು ಗೈಸ್. ಅವ್ರು ಆದರ್ಶ್ ಅವ್ರು ಹೋಗ್ತಾ ಇದ್ದಾರೆ. ನಾನು ಅಕ್ಷಯ್ ಬಿ ಟಿ ಎಮ್ಮು, ಮತ್ತು ನಾನು ಬಿ ಟಿ ಎಮ್ಮಿಂದ ನಂಗೆ ಕುಡ್ಲುಗೇಟ್ ಗೊತ್ತು. ಸೊ ಬಿ ಟಿ ಎಮ್ ಟು ಕುಡ್ಲುಗೇಟ್ ನಾನು ಹೋಗ್ತೀನಿ. ಸೊ ಫೈನಲಿ ಚೆನ್ನಾಗಿತ್ತು ರೈಡು, ಬಟ್ ಸ್ವಲ್ಪ ಬಿಸಿಲಾಯಿತು. ಅದಕ್ಕೆ ಏನಕ್ಕೂ ಮನಸ್ಸಿಲ್ಲ. ಊಟ ಮಾಡೋಕ್ಕೂ ಇಲ್ಲೆಲ್ಲೂ ನಿಲ್ಸೋಕ್ಕೆ ಮನಸ್ಸಿಲ್ಲ. ನಿಲ್ಸಿದ್ರೆ ಜಾಕೆಟು ಅದು ಇದು ಎಲ್ಲ ತೆಗಿಬೇಕು, ಅದು ಇರಿಟೇಟ್ ಆಗೋಗುತ್ತೆ. ಅದಕ್ಕೆ ಮನೆಗೆ ಹೋಗಿ ತಿನ್ನೋಣ ಅಂದ್ಕೊಂಡೆ. ನೋಡೋಣ ಏನಾಗುತ್ತೆ ಅಂತ. ನಿಲ್ಲಿಸಿದ್ವಿ, ನಾಟ್ ಶ್ಯೂರ್, ಇಟ್ ಡಿಪೆಂಡ್ಸ್. ಅಂದರೆ ಅವ್ರು ಹೋಗ್ತಾರೆ, ನಾನು ಬಿ ಟಿ ಎಮ್ಮಲ್ಲಿ ತಿಂದೆ, ಇಲ್ಲಾಂದರೆ ಸೀದಾ ಮನೆಗೆ ಹೋಗ್ತೀನಿ. ಆ್ಯಂಡ್ ಹೆವಿ ಬಿಸಿಲಿದೆ ಗೈಸ್. ಲೈಕ್ ಬ್ಯಾಂಗ್ಳೂರು ಫುಲ್ಲು ಕುದೀತಾ ಇದೆ, ಆ ಥರ ಹೇಳ್ಬೋದು. ಏನಕ್ಕೆ ಅಂತ ಗೊತ್ತಿಲ್ಲ. ಲೈಕ್ ಮಳೆ ಇಲ್ವಲ್ಲ, ಅದಕ್ಕೇನೋ. ಮಳೆ ಬಂದರೆ ಚೆನ್ನಾಗಿರುತ್ತೆ, ವೆದರು ತುಂಬ ಚೆನ್ನಾಗಿರುತ್ತೆ. ಸೊ ಫೈನಲಿ ಪೀಣ್ಯದಲ್ಲಿದ್ದೀನಿ ಗೈಸ್. ಇಲ್ಲಿಂದ ಇನ್ನೂ 30 ಕಿಲೋಮೀಟ್ರ್ ತೋರಿಸ್ತಿದೆ ನನಗೆ. ಸೊ ಯಪ್ಪ, ಬೆಂಗಳೂರು ಔಟ್ಸ್ಕರ್ಟಲ್ಲಿ ಇದ್ದೀನಿ ಅನ್ಸುತ್ತೆ ನಂಗೆ. ಸಮ್ಟೈಮ್ಸ್ ಎಲ್ಲೋ ಒಂದು ಕಡೆ ತಮಿಳ್ನಾಡು ಹತ್ರ ಇದ್ದೀನಿ ಅಂತ ಫೀಲ್ ಆಗುತ್ತೆ. ಯಪ್ಪ ಹೆಂಗೆ ಗಾಳಿ ಬರ್ತಿದೆ ಅಂದರೆ, ಲಿಟ್ರಲಿ 86 ಇದ್ದೀನಿ ಅಷ್ಟೇ. 86 ಗಾಡಿ ಫುಲ್ ಅಲ್ಲಾಡ್ತಿದೆ. ಆ್ಯಂಡ್ ಬೆನ್ನಂತೂ ಸಕ್ಕದಾಗಿ ನೋಯ್ತಿದೆ ಗೈಸ್. ಏನಕ್ಕಂತಾನೆ ಗೊತ್ತಿಲ್ಲ. ಇಷ್ಟೆಲ್ಲ 600-700 ಕಿಲೋಮೀಟ್ರೆಲ್ಲ ಹೊಡೆದಿದ್ದೀವಿ. ಒಂದು ದಿನಕ್ಕೆ 800 ಹೊಡೆದಿದ್ದೀನಿ ಲಿಟ್ರಲಿ 125 ಅವಾಗ 1.5 ವರ್ಷದಿಂದ 20 ಕಿಲೋಮೀಟ್ರ್ ಇದೆ ಅನ್ಸುತ್ತೆ ಗೈಸ್. ಆ ಗಾಡಿ ಇದು ಅದ್ರದ್ದು ಹೆವಿ ಮಾಡಿಫಿಕೇಶನ್ ಮಾಡಿದ್ದಾನೆ. ಸೈಕಾಗಿದೆ ಮಾತ್ರ. ಲೈಕ್ ಸ್ವಲ್ಪ ಏರ್ಸ್ಬಿಟ್ಟು. ಯಾವ ಗಾಡಿ ಇದು? ನಾರ್ಮಲ್ ಗಾಡಿನೇ ಅಥವಾ ಗೈಸ್? ನಾನು ಮಾರುತಿ ಸುಜುಕಿ ಅಂದ್ಕೊಂಡೆ. ಕ್ರೇಜಿ ಆಗಿದೆ. ಕಾರ್ಸಿಗೆ ಒಂಥರ ಲವ್, ಬೈಕ್ ಒಂಥರ ಲವ್. ಈಗ ಅಂತ ಸ್ಟಾರ್ಟ್ ಆಗಿದೆ ಕಾರೇ ಬೆಸ್ಟ್ ಬ್ಯಾಂಗ್ಳೂರಲ್ಲಿ ಅಂತ. ಲೈಕ್ ಒಂದು ಸ್ವಲ್ಪ ಎ ಸಿ ಹಾಕೊಂಡಾದ್ರೂ ಕೂತ್ಕೊಬೋದು ಒಳಗಡೆ. ಏನು ಶೆಕೆ ಗುರು, ಯಪ್ಪ. ಆ ಕಾರ್ ಮಾತ್ರ ಸೈಕಾಗಿತ್ತು ಗುರು, ಏನೇ ಹೇಳಿ.
ಮನೆಗೆ ಬಂದುಬಿಟ್ಟು ಸ್ವಲ್ಪ ಫ್ರೆಶ್ ಆಗಿದ್ದೀನಿ. ಹೊರಗಡೆ ಹೋಗೋಕ್ಕೂ ಆಗ್ತಿಲ್ಲ, ಅಷ್ಟು ಬಿಸಿಲಿದೆ, ಶೆಕೆ ಆಗ್ತಾಯಿದೆ. ಆ್ಯಂಡ್ ನಾವು ಹೋಗ್ಬೇಕಂತಿದ್ದು ಡಿ ಡಿ ಹಿಲ್ಸ್ಗೆ, ಬಟ್ ಅಲ್ಲಿ ಜಾತ್ರೆ ಇರೋ ಕಾರಣ ಡಿ ಡಿ ಹಿಲ್ಸ್ ಕ್ಲೋಸ್ ಇತ್ತು. ಆ್ಯಂಡ್ ನಾವಲ್ಲೇ ಒಂದು 10 ಕಿಲೋಮೀಟ್ರಲ್ಲಿ ಮಂದಾರಗಿರಿ ಇತ್ತು. ಆ್ಯಂಡ್ ಡಿ ಡಿ ಹಿಲ್ಸು ನನಗೆ ಕುಡ್ಲು ಗೇಟಿಂದ 90 ಕಿಲೋಮೀಟರ್ ಇತ್ತು. ಆ್ಯಂಡ್ ನೀವು ಆಚೆ ಸೈಡ್ ಮಿಡಲಲ್ಲಾದರೂ ನಿಮ್ಗೊಂದು 60-70 ಇರ್ಬೋದು, ಬಟ್ ನಾನು ತುಂಬ ದೂರ ಇದ್ದಲ್ಲ, ಸೊ ಅಲ್ಲಿ ನನಗೆ ಇಲ್ಲಿಂದ 90 ಕಿಲೋಮೀಟರು. ಆ್ಯಂಡ್ ಡಿ ಡಿ ಹಿಲ್ಸಿಂದ ಮಂದಾರಗಿರಿ ಹಿಲ್ಸ್ಗೆ 10 ಕಿಲೋಮೀಟರ್ ಇತ್ತು, ಲೈಕ್ 10 to 12 ಹಂಗಿತ್ತು. ಸೊ ಡಿ ಡಿ ಹಿಲ್ಸ್ಗೆ ಹೋಗೋಕ್ಕಾಗಿಲ್ಲ. ಆ್ಯಂಡ್ ನಾವು ಮಂದಾರಗಿರಿ ಹಿಲ್ಸ್ಗೆ ಹೋಗುವಾಗ ಲೇಟಾಗಿತ್ತು, ತುಂಬ ಬಿಸಿಲಿತ್ತು. ಬಟ್ ಪ್ಲೇಸ್ ತುಂಬ ಚೆನ್ನಾಗಿದೆ, ಪೀಸ್ ಆಗಿದೆ. ಬಟ್ ನೀವು ಹೋಗೋದಿದ್ರೆ ಒಂದು ಟೈಮಿಂಗ್ಸು ಸ್ವಲ್ಪ ಬೇಗ ಹೋಗಿ, ಲೈಕ್ 7 ಹಾಗಾದರೂ ಅಲ್ಲಿದ್ದರೆ ನೀವು ಚೆನ್ನಾಗಿರುತ್ತೆ. ಆ್ಯಂಡ್ ಅಲ್ಲಿ ಹೆಂಗಂದರೆ ಡ್ರೆಸ್ಸಿಂಗಲ್ಲಿ ಸ್ಕರ್ಟು ಇಲ್ಲ 1 ಪೀಸಲ್ಲಿ ಹಾಕೊಂಡ್ರೆ ಹುಡುಗಿರಿಗೆ, ಇಲ್ಲ ಬಾಯ್ಸ್ ಶಾರ್ಟ್ಸಲ್ಲಿ ಹಾಕೊಂಡ್ರೆ ಅಲೋ ಇಲ್ಲ. ಸೊ ಅದನ್ನೊಂದು ಸ್ವಲ್ಪ ನೋಡ್ಕೊಳ್ಳಿ. ಆ್ಯಂಡ್ ಪಾರ್ಕಿಂಗ್ ಫೀ ಬಂದುಬಿಟ್ಟು 10 ರೂಪೀಸ್ ಇದೆ ಅಷ್ಟೇ. ನೀವು ಒಳ್ಳೆ ಒಂದು ಹಾಫ್ ಆನ್ ಅವರ್ ಇಲ್ಲ 1 ಅವರ್ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಚೆನ್ನಾಗಿದೆ ಪ್ಲೇಸು. ಆ್ಯಂಡ್ ಇನ್ನೊಂದು ವಿಷಯ ಏನಂದರೆ, ನೀವು ಇನ್ನೊಂದು ಮೇಲ್ಗಡೆ ಹೋಗೋಕ್ಕೆ, ಟೆಂಪಲ್ಗೆ ಹೋಗೋಕ್ಕೆ ಒಂದು ದಾರಿ ಇದೆ. ಸೊ ದಾರಿಯಲ್ಲಿ ರೈಟ್ ಕೆಳಗಡೆ ಹೋದರೆ ನಿಮ್ಗೆ ಫುಲ್ ರಿವರ್ ಇರುತ್ತೆ. ಸೊ ನಾನು ಬೇಕಾದರೆ ಫೋಟೋಸ್ ಹಾಕ್ತೀನಿ ನಿಮ್ಮ ಬೈಕ್ದು, ಅಲ್ಲಿ ನಾನು ತೆಗೆದಿರೋದು. ಸೊ ಅದು ಇಲ್ಲ, ನಾನು ವೀಡಿಯೋಸ್ ಹಾಕಿದ್ದೀನಿ ನೋಡಿ. ಅದೇ ಥರ ಪ್ಲೇಸ್ ಇದೆ ಅಲ್ಲಿ, ತುಂಬ ಚೆನ್ನಾಗಿದೆ. ಆ್ಯಂಡ್ ಅದೇ ನಾನು ಹೇಳಿದಂಗೆ 6 to 7 ಹಂಗೆ ಹೋಗಿ. ಓಕೆ ಗೈಸ್, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಸೊ ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್ ಗೈಸ್.